ಆಮೆ ಮತ್ತು ಮೊಲ, ಮಕ್ಕಳಿಗಾಗಿ ಜನಪ್ರಿಯ ನೈತಿಕ ಕತೆ. ಮಕ್ಕಳಿಗಾಗಿ ಸಣ್ಣ ನೈತಿಕ ಕಥೆಗಳು ಅವರ ಆಲೋಚನಾ ಸಾಮರ್ಥ್ಯವನ್ನು ಹೆಚ್ಚಿಸುತ್ತವೆ ಮತ್ತು ಪ್ರಮುಖ ನೈತಿಕ ಪಾಠವನ್ನು ನೀಡುವುದರ ಜೊತೆಗೆ ಅವರ ಮಾನಸಿಕ ಹಾರಿಜಾನ್ ಅನ್ನು ವಿಸ್ತರಿಸುತ್ತವೆ. ಆಮೆ ಮತ್ತು ಮೊಲದ ಈ ಕುತೂಹಲಕಾರಿ ಕಥೆಯು ಆಮೆ ಮತ್ತು ಮೊಲದ ನಡುವಿನ ಊಟದ ಕುರಿತಾಗಿದೆ. ಇದು ನಿರಾತಂಕವಾಗಿ ಮತ್ತು ಆತುರದಿಂದ ವರ್ತಿಸುವ ಬದಲು ನಿಧಾನವಾಗಿ ಮತ್ತು ಸ್ಥಿರವಾಗಿ ಕೆಲಸ ಮಾಡುವ ಮೂಲಕ ಯಶಸ್ಸನ್ನು ಸಾಧಿಸಬಹುದು ಎಂಬ ಪಾಠವನ್ನು ನಮಗೆ ಕಲಿಸುತ್ತದೆ. ಬಹಳ ಹಿಂದೆ ಕಾಡಿನಲ್ಲಿ ಮೊಲವೊಂದು ವಾಸಿಸುತ್ತಿತ್ತು. ಅದು ಯಾವಾಗಲೂ ತನ್ನ ಓಡುವ ವೇಗದ ಬಗ್ಗೆ ಹೆಮ್ಮೆಪಡುತ್ತದೆ. ಅವನು ಆಗಾಗ್ಗೆ ಆಮೆಯನ್ನು ಸುತ್ತಲಿನ ಅತ್ಯಂತ ನಿಧಾನವಾದ ಪ್ರಾಣಿ ಎಂದು ಕೀಟಲೆ ಮಾಡುತ್ತಿದ್ದನು. ಒಂದು ಒಳ್ಳೆಯ ದಿನ ಕಾಡಿನಲ್ಲಿ ಇತರ ಪ್ರಾಣಿಗಳ ಮುಂದೆ ತನ್ನ ಕೌಶಲ್ಯವನ್ನು ಪ್ರದರ್ಶಿಸುವ ಸಲುವಾಗಿ ಅವನು ಆಮೆಯನ್ನು ಊಟಕ್ಕೆ ಓಡಿಸಿದನು. ಮೊಲದ ಬಡಾಯಿಯಿಂದ ಬೇಸತ್ತ ಆಮೆ ಅಂತಿಮವಾಗಿ ಸವಾಲನ್ನು ಸ್ವೀಕರಿಸಿತು ಮತ್ತು ಊಟದಲ್ಲಿ ಸ್ಪರ್ಧಿಸಲು ನಿರ್ಧರಿಸಿತು. ಊಟದ ದಿನದಂದು ಮೊಲ ಮತ್ತು ಆಮೆಯ ನಡುವಿನ ಸ್ಪರ್ಧೆಯನ್ನು ನೋಡಲು ಕಾಡಿನ ಎಲ್ಲಾ ಪ್ರಾಣಿಗಳು ಸೇರಿದ್ದವು. ಅವರು ಊಟವನ್ನು ಪ್ರಾರಂಭಿಸುತ್ತಿದ್ದಂತೆ ಮೊಲವು ಆಮೆಯನ್ನು ಸವಾಲನ್ನು ಸ್ವೀಕರಿಸಿದ್ದಕ್ಕಾಗಿ ಅಣಕಿಸಿತು. ಇದಲ್ಲದೆ ಅವರು ಊಟವನ್ನು ಗೆದ್ದ ನಂತರ ಆಮೆ ಧೈರ್ಯವನ್ನು ಸ್ವೀಕರಿಸಲು ಇತರ ಪ್ರಾಣಿಗಳಿಂದ ಅಪಹಾಸ್ಯಕ್ಕೊಳಗಾಗುತ್ತದೆ ಎಂದು ಅವರು ಉಲ್ಲೇಖಿಸಿದ್ದಾರೆ. ಆಮೆ ಮೊಲದ ಮಾತಿಗೆ ಕಿವಿಗೊಡದೆ ಮೌನವಾಗಿತ್ತು. ಓಟವು 1, 2 ಮತ್ತು 3 ಎಣಿಕೆಯಲ್ಲಿ ಪ್ರಾರಂಭವಾಯಿತು. ಮೊಲವು ತಕ್ಷಣವೇ ಓಡಲು ಪ್ರಾರಂಭಿಸಿತು ಮತ್ತು ಆಮೆ ತನ್ನ ಎಂದಿನ ನಿಧಾನಗತಿಯಲ್ಲಿ ಪ್ರಾರಂಭಿಸಿತು. ಶೀಘ್ರದಲ್ಲೇ ಮೊಲವು ಅಂತಿಮ ಗೆರೆಯಿಂದ ಸುಮಾರು ಕೆಲವು ಗಜಗಳಷ್ಟು ದೂರವನ್ನು ತಲುಪಿತು. ಆಮೆ ಹತ್ತಿರದಲ್ಲಿ ಎಲ್ಲಿಯಾದರೂ ಇದೆಯೇ ಎಂದು ಪರಿಶೀಲಿಸಲು ಅವನು ಹಿಂತಿರುಗಿ ನೋಡಿದನು. ಆದರೆ ಆಮೆ ಬಹಳ ಹಿಂದೆಯೇ ಉಳಿದುಕೊಂಡಿದ್ದು ಬಹುತೇಕ ಕಾಣಿಸಲಿಲ್ಲ. ಮೊಲ ಓಟವನ್ನು ಪೂರ್ಣಗೊಳಿಸುವ ಮೊದಲು ದಾರಿಯಲ್ಲಿ ಸ್ವಲ್ಪ ವಿರಾಮ ತೆಗೆದುಕೊಳ್ಳಲು ನಿರ್ಧರಿಸಿತು. ಅವನು ಸುತ್ತಲೂ ನೋಡಿದನು ಮತ್ತು ಅವನ ಎಡಕ್ಕೆ ಅವನು ಎಲೆಕೋಸು ಮತ್ತು ಕ್ಯಾರೆಟ್ಗಳ ಕ್ಷೇತ್ರವನ್ನು ಗಮನಿಸಿದನು. ಅವರು ಎಲೆಕೋಸು ತಿಂಡಿ ಮತ್ತು ಒಂದು ಸಣ್ಣ ಕಿರು ನಿದ್ದೆ ತೆಗೆದುಕೊಳ್ಳಲು ನಿರ್ಧರಿಸಿದರು. ಇದರಿಂದ ಅವರು ಹೊಸ ಮನಸ್ಥಿತಿಯಲ್ಲಿ ಅಂತಿಮ ಗೆರೆಯನ್ನು ದಾಟಿದರು. ಶೀಘ್ರದಲ್ಲೇ ಮೊಲವು ಆಳವಾದ ನಿದ್ರೆಗೆ ಜಾರಿತು ಮತ್ತು ಸ್ಪರ್ಧೆಯಲ್ಲಿ ಗೆಲ್ಲುವ ಕನಸು ಕಂಡಿತು. ಸಮಯ ಕಳೆದು ಹೋಯಿತು ಮತ್ತು ಅವನು ಇದ್ದಕ್ಕಿದ್ದಂತೆ ಎಚ್ಚರವಾದಾಗ ಸೂರ್ಯ ಆಗಲೇ ಅಸ್ತಮಿಸುತ್ತಿದ್ದ. ಆಮೆ ಸುತ್ತಲೂ ಇದೆ ಎಂದು ಪರೀಕ್ಷಿಸಲು ಅವನು ಬೇಗನೆ ಹಾರಿದನು. ಅವನ ನಿರಾಶೆಗೆ ಆಮೆ ಅಂತಿಮ ಗೆರೆಯಿಂದ ಕೆಲವೇ ಹೆಜ್ಜೆಗಳ ದೂರದಲ್ಲಿದೆ. ಆಮೆಯನ್ನು ಅಂತಿಮ ಗೆರೆಯ ಸಮೀಪದಲ್ಲಿ ನೋಡಿದ ಮೊಲವು ಸಾಧ್ಯವಾದಷ್ಟು ವೇಗವಾಗಿ ಅದರ ಕಡೆಗೆ ಧಾವಿಸಿತು. ಆದಾಗ್ಯೂ ಇದು ತುಂಬಾ ತಡವಾಗಿತ್ತು ಮತ್ತು ಅಂತಿಮವಾಗಿ ಆಮೆ ಅಂತಿಮ ಗೆರೆಯನ್ನು ದಾಟಿತು, ಆ ಮೂಲಕ ಸ್ಪರ್ಧೆಯನ್ನು ಗೆದ್ದಿತು. ಮೊಲ ಓಟ ಮುಗಿಯುವ ಹಂತಕ್ಕೆ ಬಂದಾಗ ಆಮೆಗೆ ಓಟದಲ್ಲಿ ಸೋತಿದ್ದಕ್ಕಾಗಿ ಪ್ರಾಣಿಗಳೆಲ್ಲವೂ ಅವನನ್ನು ನೋಡಿ ನಗುತ್ತಿದ್ದವು. ಆ ದಿನ ಯಾವುದೋ ಒಂದು ವಿಷಯದ ಬಗ್ಗೆ ಬಡಾಯಿ ಕೊಚ್ಚಿಕೊಳ್ಳುವುದು ನಿಮಗೆ ಪುರಸ್ಕಾರಗಳನ್ನು ಗಳಿಸುವುದಿಲ್ಲ. ಆದ್ದರಿಂದ ನೀವು ಇತರರನ್ನು ಅವರ ಸ್ವಂತ ವೇಗಕ್ಕಾಗಿ ಎಂದಿಗೂ ಅಪಹಾಸ್ಯ ಮಾಡಬಾರದು ಎಂಬ ಪಾಠವನ್ನು ಕಲಿತರು.